ಹಾಯ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಶತಾರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಇವತ್ತು ಊಟಕ್ಕೆ ನಾನು ಕಡಲೆಕಾಳು ಸಾಂಬಾರು, ರೈಸ್ ಮತ್ತು ಮುದ್ದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಡಲೆಕಾಳು ನಾನು ಬೆಳಗ್ಗೆನೇ ನೆನೆಸಿಡಬೇಕಾಗಿತ್ತು, ಬಟ್ ಬೆಳಗ್ಗೆ ನನಗೆ ನೆನಪಾಗಿಲ್ಲ. ಸಂಜೆವರೆಗೂ ಏನು ಅಡುಗೆ ಮಾಡೋದು ಅನ್ನೋಕ್ಕಿಂತ ಕನ್ಫ್ಯೂಷನ್ ಇದ್ದೆ. ಸೊ ಇವಾಗ ಸಂಜೆ ಒಂದು 5:30 ನೆನೆ ಬಟ್ ಅದು ಕರೆಕ್ಟಾಗಿ ನೆಂದಿಲ್ಲ. ಸೊ ಮತ್ತೆ ಅದನ್ನ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೋಂಬೇರಿತನ. ಸೊ ಬೆಳಗ್ಗೆಯಿಂದ ಏನು ಮಾಡೋದು ಅಂತ ಕನ್ಫ್ಯೂಸಲ್ಲೇ ಇದ್ದೆ. ಸೊ ಹೊರಗಡೆ ಹೋಗಿ ಏನಾದ್ರು ತೊಗೊಂಬರ್ಬೇಕು ತರಕಾರಿನ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಿಲ್ಲ, ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಕಡಲೆಕಾಳಿತ್ತು. ಸೊ ಅದರದ್ದೇ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇದನ್ನು ಆ್ಯಕ್ಚುಲಿ ಇವಾಗ ಸ್ವಲ್ಪ ಬೇಯಕ್ಕಿಡಬೇಕು, ಬೇಯಿಸ್ಬಿಡ್ತೀನಿ. ಇಲ್ಲಿ ನಾನು ಕಡಲೆಕಾಳು ಚೆನ್ನಾಗಿ ತೊಳೆದು ಅದನ್ನು ಬೇಯಕ್ಕಿಟ್ಟಿದ್ದೀನಿ. ಸೊ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕ್ಬಿಡೋಣ ಅದಕ್ಕೆ. ಸೊ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಬೇಯಕ್ಕಿಡೋಣ. ನೆಕ್ಸ್ಟ್ ನಾನು ರೈಸ್ ಮಾಡಲಿಕ್ಕೆ ರೈಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ರೈಸ್ ಇಟ್ಕೊಂಡಿದ್ದೀನಿ. ರೈಸ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ರೈಸ್ ಆಗಲಿಕ್ಕೆ ಅಂತ ಇಟ್ಟಿದ್ದೀನಿ. ಈ ಕಡೆ ಕಾಳು ಬಾಯ್ಲ್ ಆಗ್ತಾಯಿದೆ. ಸೊ ಇದು ಕಾಳು ಬಾಯ್ಲ್ ಆಗೋ ಅಷ್ಟರೊಳಗೆ ನಾನು ಖಾರಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನಿವಾಗ ಇದು ಖಾರ ಪುಡಿ ಮನೆಯಲ್ಲೇ ಮಾಡಿಸಿರೋದು. ಸೊ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಖಾರ ಪುಡಿ. ತುಂಬ ಖಾರ ಆಗುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ಸ್ವಲ್ಪ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಹಾಕ್ಕೊಳ್ಳೋದನ್ನು. ಟೊಮ್ಯಾಟೊ, ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಬಿಟ್ಟು ರುಬ್ಕೊಬಿಡೋಣ. ನಾನಿಲ್ಲಿ ಖಾರನ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಸೊ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಅದೊಂದು ಸ್ವಲ್ಪ ಎಣ್ಣೆ ಕಾಯಲಿ. ಈ ಕಡೆ ನಾನು ಅನ್ನ ರೆಡಿಯಾಗಿಬಿಟ್ಟಿದೆ. ಅನ್ನ ರೆಡಿಯಾಗಿ ಆಗಿದೆ. ನೆಕ್ಸ್ಟ್ ಇಲ್ಲಿ ಸಾಂಬಾರು ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಮುದ್ದೆ ಮಾಡ್ಕೋಬೇಕು. ಈರುಳ್ಳಿ ಹಾಕ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಇದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು. ಸೊ ಹಾಗಾಗಿ ಸ್ವಲ್ಪ ಕೈ ಹಾಕ್ತಾನ ಎಣ್ಣೆಯಲ್ಲಿ. ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿಲ್ಲ ಸಾಂಬಾರನ್ನ. ಸೊ ಇದೊಂದು ಟೈಮಿಗೆ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಖಾರನ ಹಾಕೋಣ.
ಖಾರ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಇದಾಗಬೇಕು, ಯಾಕೆಂದರೆ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ. ಸೊ ಹೋಗಲಿ ಎಲ್ಲ ಹಸಿ ವಾಸನೆ. ನೆಕ್ಸ್ಟು ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ಕಾಳನ್ನ ಹಾಕಬೇಕು. ಕಾಳೆಲ್ಲ ಸ್ವಲ್ಪ ಬೆಂದಿದೆ, ಸೊ ಅದಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಬೇಯುತ್ತೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಕುದಿಬೇಕು. ಇಲ್ಲಿ ಖಾರ ಆಲ್ಮೋಸ್ಟ್ ಕುದ್ದಿದೆ. ಸೊ ಈ ಖಾರಕ್ಕೆ ಇವಾಗ ನಾನು ಬೇಯಿಸ್ಕೊಂಡಿರೋ ಕಾಳನ್ನ ಹಾಕಬೇಕು. ಇದರಲ್ಲಿರೋ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ, ಕಾಳು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಈ ಖಾರಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಈ ಕಾಳನ್ನ ಅದರೊಳಗಡೆ ಹಾಕ್ಬಿಡೋಣ. ಸೊ ಇಷ್ಟೇ, ಸ್ವಲ್ಪ ಗೊಜ್ಜು ಟೈಪಲ್ಲಿ ಮಾಡಿದ್ದೀನಿ. ಸೊ ಇದೊಂದು ಟೈಮಿಗೆ ಅಂತ ಗೊಜ್ಜು ಟೈಪಲ್ಲಿ ಅದಕ್ಕೊಂದು ಸ್ವಲ್ಪ ನೀರು ಹಾಕೋಣ. ಇದು ಸ್ವಲ್ಪ ಕುದೀತಾ ಇನ್ನೂ ಒಂದು ಸ್ವಲ್ಪ ಗಟ್ಟಿನೇ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಂಥ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಇಷ್ಟೇ ಹಾಕೋದು. ಸುಮ್ಮನೆ ಜಾಸ್ತಿ ಉಪ್ಪಾಗ್ಬಿಟ್ರೆ ಆಮೇಲೆ ಊಟ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋಣ, ಆಮೇಲೆ ಕಮ್ಮಿ ಆದರೆ ಬೇಕು ಹಾಕ್ಕೊಂಡ್ರೆ ಆಯಿತು. ಸೊ ಸಾಂಬಾರು ಹಾಕ್ತಾಯಿದ್ದೆ, ಅದು ಸ್ವಲ್ಪ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ರೈಸ್ ರೆಡಿಯಾಗಿದೆ. ಸೊ ಇವಾಗ ನೆಕ್ಸ್ಟು ನಾನು ಮುದ್ದೆ ಮಾಡ್ಕೋಬೇಕು. ಸೊ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಸ್ವಲ್ಪ ಮಾಡಿರೋದು ರೈಸ್ ಇತ್ತು. ನಾವು ರೈಸ್ ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ, ರೈಸ್ ಹಾಕ್ತೇನೆ ಮುದ್ದೆ ಮಾಡ್ತೀವಿ. ಸೊ ಅನ್ನ ಇತ್ತು, ಸೊ ಅದು ವೇಸ್ಟ್ ಆಗಬಾರ್ದು ಅಂತ ಇಲ್ಲಿ ಮುದ್ದೆಗೆ ರೈಸ್ ಹಾಕಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಕುದಿಬೇಕು, ಆಮೇಲೆ ಹಸಿಟ್ಟು ಹಾಕಬೇಕು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಕಡೆ ಸಾರು ರೆಡಿ ಆಗ್ತಾಯಿದೆ. ಇಲ್ಲಿ ಅನ್ನ ಹಾಕಿದ್ದೆ, ಸೊ ಅದು ಕುದೀತಾ ಇದೆ. ನಾನು ಅದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಹಾಕ್ಕೊಬಿಟ್ಟು ಮಾಡ್ಕೋಬೇಕು, ಇಲ್ಲ ಅಂತಂದರೆ ಅದು ಜಾಸ್ತಿ ಆಗಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಅದಿನ್ನೂ ಚೆನ್ನಾಗಿ ಇವಾಗ ಹಸಿಟ್ಟು ಹಾಕಿರೋದು ಕುದಿಬೇಕು, ಆಮೇಲೆ ತಿರುಗಬೇಕು. ಸೊ ವೆಯ್ಟ್ ಮಾಡೋಣ. ಮುದ್ದೆ ಇಲ್ಲಿ ಕುದೀತಾ ಇದೆ. ಸೊ ನಾನು ಇದರಲ್ಲೇ ಇವಾಗ ಅದನ್ನು ತಿರ್ಕೊಳ್ತೀನಿ. ಕೆಲವೊಬ್ಬರು ಸೌಟಲ್ಲೇ ಮಾಡ್ಕೊಳ್ತಾರೆ, ಬಟ್ ಅದ್ರಲ್ಲಿ ಬರಲ್ಲ. ಸೊ ಹಾಗಾಗಿ ನಾನು ಈ ಕೋಲಲ್ಲೇ ಇವಾಗ ತಿರುಗಬೇಕು. ಸೊ ಇದರಲ್ಲಿ ತಿರ್ಕೊಳ್ತೀನಿ. ಇದ್ರ ಮೇಲೆ ಇಟ್ಕೊಂಡು ತಿರ್ಕೊಳ್ಳೋಕೆ ಬರಲ್ಲ. ಸೊ ಕ್ಲೀನಾಗಿ ತಿರುಗಬೇಕು ಅಂದರೆ ಬೇರೆ ಥರ ತಿರುಗಬೇಕು. ಇವತ್ತಿನ ಊಟ ಮುದ್ದೆ, ಸಾಂಬಾರು, ಅನ್ನ, ಮೊಟ್ಟೆ. ಇವತ್ತಿನ ರೆಸಿಪಿ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.